ಬಿಡಾಡಿ ದನಗಳ ಹಾವಳಿ. ನಗರ ಪ್ರದೇಶಗಳ ರಸ್ತೆಯ ಮೇಲೆ ಬಿಡಾಡಿ ದನಗಳ ಹಾವಳಿ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾವೆ. ಬಿಡಾಡಿ ದನಗಳು ರಸ್ತೆಯ ಮೇಲೆ ಚಲಿಸುವ ವಾಹನಗಳ ಚಾಲಕರು ತೊಂದರೆಗೆ ಸಿಲುಕಿದ್ದಾರೆ. ಬಿಡಾಡಿ ದನಗಳು ರಸ್ತೆಯ ಮೇಲೆ ಬಿಡುವ ಬದಲು ಗೋಶಾಲೆಗೆ ಬಿಟ್ಟರೆ ಎಲ್ಲರಿಗೂ ಅನುಕೂಲವಾಗುತ್ತೆ. ಬಿಡಾಡಿ ದನಗಳಿಂದ ಹಸುಗಳಿಗೂ ಮತ್ತು ಜನರಿಗೆ ತೊಂದರೆಗಳು ಹೆಚ್ಚಾಗುತ್ತಿವೆ. ರಸ್ತೆಯಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ಹುದ್ದೆಗಳಿಗೆ ಕೆಲಸಕ್ಕೆ ಹೋಗುವ ಸರಿಯಾಗಿ ಸಮಯವು ತಲುಪಲಾಗುತ್ತಿಲ್ಲ. ಹಾಗೆ ಕೆಲವು ವಾಹನಗಳು ಬಿಡಾಡಿ ದನಗಳಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿ ಕೆಲವರು ಗಂಭೀರ ಗಾಯಗೊಂಡರೆ ಇನ್ನು ಕೆಲವರು ಮೃತಪಟ್ಟಿದ್ದಾರೆ. ಬಿಡಾಡಿ ದನಗಳು ಅತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದವೆಂದರೆ ಗ್ರಾಮಸ್ಥರು ಹಾಗೂ ಪಟ್ಟಣದಲ್ಲಿ ವಾಸ ಮಾಡುವ ಹಸುಗಳ ಮಾಲೀಕರು ತಮ್ಮ ಅನಿವಾರ್ಯ ಕಾರ್ಯಗಳಲ್ಲಿ ತೊಡಗಿದಾಗ ತಮ್ಮ ಹಸುಗಳನ್ನು ಮರೆತು ಬಿಟ್ಟು ಬಿಡುತ್ತಾರೆ. ಆ ಹಸುಗಳು ಅಲ್ಲಿಂದ ದಿಕ್ಪಾಲಾಗಿ ಬಿಡಾಡಿ ದನಗಳೊಂದಿಗೆ ಸೇರಿ ಅದರಂತೆ ನಡೆತವನ್ನು ಕಲಿತು ರಸ್ತೆ ಮೇಲೆ ಮಲಗುತ್ತಿವೆ. ನೆಲದಲ್ಲಿ ಬಿದ್ದಿರುವ ಹಣ್ಣುಗಳ ಸಿಪ್ಪೆಗಳು ಮತ್ತು ತರಕಾರಿ ಸಿಪ್ಪೆಗಳು, ತ್ಯಾಜ್ಯ ವಸ್ತುಗಳ ತಿಂದು ಕೆಲವು ಪ್ಲಾಸ್ಟಿಕ್ ಪೇಪರ್ ಜೀರ್ಣವಾಗದೆ ದನಗಳು ರಸ್ತೆ ಮೇಲೆ ಸಾವನ್ನಪ್ಪುತ್ತಿವೆ. ಆದ್ದರಿಂದ ಕೆಲವು ಬಿಡಾಡಿ ದನಗಳಿಗೆ ಚಿಕಿತ್ಸೆಗಳನ್ನು ನೀಡಿ ಮತ್ತು ಗೋಶಾಲೆಗಳಿಗೆ ಸೇರಿಸುವಂತೆ ಆಯಾ ಪಟ್ಟಣ ಮತ್ತು ಗ್ರಾಮಗಳಿಗೆ ನಗರಸಭೆ ಕ್ರಮ ಕೈಗೊಳ್ಳಲೇಬೇಕು.